ಗೋವಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಧಿಕ ಮಾಸದ ವಿಶೇಷ ಪರ್ವ ದಿನ ಎಂದು ಈ ಒಂದು ಶುಭ ಸಂದರ್ಭದಲ್ಲಿ ಧಾರವಾಡದಲ್ಲಿರ್ತಕ್ಕಂಥ ಯಲಕ್ಷಟ್ರಿ ಕಾಲನಿಯ ಶಂಕರ ಮಠದಲ್ಲಿ ಬಹು ವರ್ಷಗಳಿಂದ ಸೌಂದರ್ಯ ಲಹರಿ ಭಜನಾ ಮಂಡಳಿಯ ಸದಸ್ಯರೆಲ್ಲರೂ ಬಹುಶಃ ನನಗನ್ಸಿದ ಮಟ್ಟಿಗೆ ವಾರಕ್ಕೊಂದು ಸರಿ ಭಜನೆಯನ್ನು ಮಾಡ್ತಾರೆ, ವಾರಕ್ಕೆ 3 ಸರಿ ಭಜನೆಯನ್ನು ಮಾಡ್ತಾರೆ. ಹಾಗೂ ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಮಠದಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಹಾಗೂ ಕೂಡ ಏಕಾದಶಿ ಅಂತ ಅದರಲ್ಲಿ ಅಧಿಕ ಮಾಸ ಪ್ರತಿನಿತ್ಯ ತಪ್ಪದೇ ಭಜನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಭಜನಾ ಮಂಡಳಿಯಲ್ಲಿ ಭಾಗವಹಿಸುವ ಒಂದು ಸದವಕಾಶ ಎಂದು ನನಗೆ ಒದಗಿ ಬಂದಿತ್ತು. ಆ ಕಾರಣ ಇಂದು ಅಕಸ್ಮಾತ್ ಆಗಿ ಅವರೆಲ್ಲರನ್ನು ಸಂದರ್ಶನ ಮಾಡಿ ಭಜನಾ ಮಂಡಳಿಯ ಒಂದು ವಿಶೇಷತೆ ಎಷ್ಟು ವರ್ಷದಿಂದ ನನಗೆ ಬಂದಿದೆ, ಹೇಗೆ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದೇನೆ. ಬನ್ನಿ, ಮತ್ತೊಮ್ಮೆ ನಮ್ಮ ಗೋವಾ ಕರ್ನಾಟಕ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದೀಗ ಸೌಂದರ್ಯ ಲಹರಿ ಭಜನಾ ಮಂಡಳಿಯ ಅಧ್ಯಕ್ಷರನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಭಜನಾ ಮಂಡಳಿಯ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇನೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ನಿಮಗೂ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಮತಿ ವಿಜಯಾ. ತಾವು ಅಂತೇಳಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ಅಧ್ಯಕ್ಷರಾಗಿ ಈ ಒಂದು ಭಜನಾ ಮಂಡಳಿ ನಡೆಸ್ಕೊಂಡು ಬರ್ತಾ ಇದ್ದೀರಿ? ಮಂಡಲ ಶುರುವಾಗಿ 22 ವರ್ಷ ಹತ್ರ ಬಂದು ನಾನು 12 ವರ್ಷದಿಂದ ಮೊದಲನೇ ಇದು ಗುಡಿಗೆ ಜಾಗ ಕೊಟ್ಟರಲ್ಲ, ಅವ್ರದ್ದು ಸೊಸೆ ನಡೆಸ್ಬೇಕು. ರೋಹಿಣಿ ಶೆಟ್ಟಿ, ರೋಹಿಣಿ ವಿರೂಪಾಕ್ಷ ಶೆಟ್ಟಿ ಅಂತ ಅವರು ಈ ಮಂಡಲ ನಡೆಸ್ಕೊಂಡು ಹೋಗ್ತಿದ್ರು. ಆಮೇಲೆ ಅವರು ಕೆಲವು ಕಾರಣದಿಂದ ಅವರು ನಮಗೂ ವಯಸ್ಸಿನವರು ಯಾವಾಗ ನೀವು ನಾನು ವರ್ಷದಲ್ಲಿ 250 ಡೇಸ್ ಸುಮಾರು ಒಂದು ಭಜನೆ ನಡೆದಿರ್ತವೆ. ವಾರದಲ್ಲಿ 3 ದಿನ ಆದರೆ ಅಲ್ಲೇ 150 ದಿನ ಆಯಿತು. ಆಮೇಲೆ ಸೌಂದರ್ಯದಲ್ಲಿ ಸಪ್ತಾಹ, ಭಗವದ್ಗೀತೆ ಅಭಿಯಾನ, ನವರಾತ್ರಿಯಲ್ಲಿ 10 ದಿನ, ಮತ್ತು ಎಲ್ಲ ಏಕಾದಶಿ ದಿನ ಬಂದು ವಿಷ್ಣು ಸಹಸ್ರ, ಪ್ರತಿ ಏಕಾದಶಿ ದಿನ ವಿಷ್ಣು ಸಹಸ್ರನ ಓದಿ 1 ಅಧ್ಯಾಯ ಭಗವದ್ಗೀತೆ ಓದಿರ್ತೇವೆ. ಅದು ಮತ್ತು ದೇವಸ್ಥಾನದ್ದು ಶಂಕರಾಚಾರ್ಯ ಇದು ಜಯಂತಿ 5 ದಿನ. ಪ್ರತಿ ಗುರುಗಳು ವಿಶೇಷವಾಗಿ ಪ್ರತಿಯೊಂದನ್ನು ಮಾಡ್ತೇವೆ. ದತ್ತಂದು ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟ ಎಲ್ಲ ಗುರುಗಳದ್ದು. ಮೇಡಮ್, ನೀವು ಎಷ್ಟು ವರ್ಷ ಅದಕ್ಕೆ ಬರ್ತಾ ಇದ್ದೀರಿ ಸದಸ್ಯರಾಗಿ? 10 ವರ್ಷ. ಅವಾಗಿಂದ ನೀವು ಎಲ್ಲ ಹೇಗೆ ಅನಿಸ್ತಾ ಇದೆ ಇಲ್ಲಿ? ಯಾಕಂದರೆ ನಾವು ಬೇರೆ ಊರುಗಳಿರ್ತೇವೆ, ಮದುವೆ ಆಗ್ತಕ್ಕ ಟ್ರಾನ್ಸ್ಫರ್ ಆಗಿ ಬದಲಾವಣೆ ಬರ್ತೇವೆ. ಬಂದಾಗ ಇಲ್ಲಿ ಒಂದು ಪರಿಸರಕ್ಕೆ ಅಥವಾ ಇಲ್ಲಿ ಒಂದು ಭಜನಾ ಮಂಡಳಿ ಸದಸ್ಯರಿಗೆ ಹೊಂದ್ಕೊಳ್ಬೇಕಾಗ್ತದೆ. ನಮಗೊಂದು ಏನೋ ದೇವರ ನಾಮಸ್ಮರಣೆ ಆಗ್ತದೆ, ನಾವು ಟೈಮ್ ಪಾಸ್ ಆಗ್ತಾ ಇಟ್ಕೊಂಡೆಲ್ಲ ಬರ್ತೇವೆ. ನಿಮಗೆ ಹೇಗೆ ಅನಿಸ್ತೀವಿ ಇಲ್ಲಿ ಭಜನಾ ಮಂಡಳಿ? ಹೇಗೆ ಸೇರ್ಕೊಂಡ್ರಿ? ಯಾರು ಮುಖಾಂತರ ಇಲ್ಲಿ ಬಂದ್ರಿ ನೀವು? ಮಣಿಪುರ ನಮ್ಮ ಅಕ್ಕ ಇದ್ದಾರೆ, ವಿಜಯ ಜೋಶಿ ಅಂತ, ಅವ್ರ ಮುಖಾಂತರ. ಆಮೇಲೆ ನಾವು ಕಾಯಮಿಗೆ ಬರ್ತಿದ್ದೆಲ್ಲ, ಹೀಗಾಗಿ ನಾನು ಸರ್ವಿಸ್ನಲ್ಲಿದ್ದೆ. ರಿಟೈರ್ಡ್ ಆದ ತಕ್ಷಣ ನಾನು ಇದಕ್ಕೆ ಎಲ್ಲ ಇವಾಗ ಧಾರವಾಡದಲ್ಲಿ ಶಂಕರ ಮಠದಲ್ಲಿ ನಾನು ಆಗಾಗ ಬರ್ತಾ ಇರ್ತೇನೆ. ಸೊ ನಮ್ಮ ಊರಿಗೆ ಶ್ರೀರಾಮಪುರವಾಡ ಅವರ ಪರಿಚಯದಿಂದ ಇವರೆಲ್ಲರ ಪರಿಚಯ ಆಯಿತು, ಭಜನಾ ಮಂಡಳಿಯ ಸದಸ್ಯರ ಪರಿಚಯ ಕೂಡ ಆಯಿತು. ಹೀಗಾಗಿ ಅವರು ನನ್ನೊಂದು ಅವಕಾಶನೂ ಕೊಡ್ತಾ ಇದ್ದಾರೆ. ನವರಾತ್ರಿ ತಪ್ಪದೆ ಶಾರದಾಂಬ ಶಂಕರ ಮಠದಲ್ಲಿ ಬಂದು ನನಗೆ ಆದಂಥ ಒಂದು ಚಿಕ್ಕ ಸೇವೆಯನ್ನು ನನ್ನ ಶಿಷ್ಯವೃಂದದೊಂದಿಗೆ ನಾನು ಮಾಡ್ತಾ ಇದ್ದೇನೆ. ಹಾಗೆ ನಾನು ಇವರ ಭಜನೆಗೆ ಆಗಾಗ ಬರ್ತಾ ಇದ್ದೇನೆ ಸುಮಾರಾಗಿ. ತುಂಬ ಸಂತೋಷ ಅನಿಸ್ತು. ಅನಿಸ್ತು ನನಗೆ ಒಂದು ಸಾರಿ ಇವರನ್ನು ಮಾತಾಡ್ಸೋಣ, ಯಾವಾಗ ಇದು ಭಜನಾ ಮಂಡಳಿ ಸ್ಟಾರ್ಟ್ ಆಯಿತು, ಹೇಗೆ ಮಾಡ್ತಾ ಇದ್ದಾರೆ ಒಂದಿಷ್ಟು ಮಾಹಿತಿನ ನೀಡೋಣ ಅಂತ. ಹಾಗೆ ಮೇಡಮ್, ಬರೀ ಭಜನೆ ಮಾಡಿಬಿಡ್ತೀರಾ? ಇಲ್ಲ, ಭಜನೆ ನಮ್ಮದು ಏನಂತ ಹೇಳಿದ್ರೆ, ನಮ್ಮದು ಎಲ್ಲ ಕಡೆಗೆ ಇರ್ತದೆ ಭಜನಾ ಮಂಡಳಿ. ಭಜನೆ ಬಂದರೂ ಭಜನೆ ಮಾಡಬಹುದು. ಆದರೆ ನಾವು ಹಾಗಲ್ಲ. ಈಗ ನಾವು ಒಂದು ಈ ಶೃಂಗೇರಿ ಶಂಕರ ಮಠದ ಒಂದು ಪಾರ್ಟ್. ಸೊ ದಟ್ ನಮ್ಮದು ಎಲ್ಲ ಕಾರ್ಯಕ್ರಮದಲ್ಲಿ ನಾವು ನಮ್ಮದು ದೇವಸ್ಥಾನದ ಆಡಳಿತ ಮಂಡಳಿ ಒಟ್ಟಿಗೆ ನಮಗೆ ಕಾಂಟ್ಯಾಕ್ಟ್ ಇರ್ತದೆ, ಕನೆಕ್ಷನ್ ಇರ್ತದೆ, ಕಾಂಟ್ಯಾಕ್ಟ್. ಈಗ ನಾವು ಮೊದಲೇ ಅದಕ್ಕೆ ಹೌದು 100% ಎಲ್ಲ ಅವ್ರಿಗೆ ಅವರು ಇದು ಪ್ರತಿಯೊಂದು
ಅವರಿಗೆ ಅವ್ರ ಹತ್ರ ನಾವು ಅನುಮತಿ ಪಡೆಯೋದು ಕೆಲಸವೇ ನಾವು ಮಾಡ್ತೇವೆ. ಅವರು ಗ್ರ್ಯಾಂಟ್ ಮಾಡಿ ಮಾತನಾಡಿ ಹೇಳ್ಬೇಕಂದ್ರೆ ಶಂಕರ ಮಠ ಹಾಗೂ ಮಹಿಳಾ ಮಂಡಳ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಅವ್ರನ್ನ ಬಿಟ್ಟು ನಾವಿನ್ನ ನಮ್ಮನ್ನು ಬಿಟ್ಟು ಅವ್ರಿಗೆ ಮಠ ಅದು ಯಾಕಂದ್ರೆ ಮಠದಲ್ಲಿ ಯಾವಾಗಲೂ ಏನಾದರೂ ದೇವಸ್ಥಾನ ಮಠ ಆಗಲಿ ದೇವಸ್ಥಾನ ಆಗಲಿ ಏನೇ ಇದ್ರು ಜನರು ಬಂದಿದಾಗ ಮಾತ್ರ ದೇವಸ್ಥಾನ, ಜನರು ಬಂದಿದಾಗ ಮಾತ್ರ ಒಂಥರ ಎಲ್ಲರೂ ಕೂಡ್ಕೊಂಡು ಸಂಯುಕ್ತದಲ್ಲಿ ಮಾಡಿದಾಗ ಒಂದು ಕಾರ್ಯಕ್ರಮ ಆಗಲಿ ಅದರಲ್ಲಿ ಅದರಲ್ಲಿಗಿಂತ 90% ಹೆಣ್ಣು ಮಕ್ಕಳು ಬಂದಿದ್ದಾಗಲೇ ಅದರದ್ದು ಒಂದು ಕಾರ್ಯಕ್ರಮ ಶೋಭೆ. ಹಾಗಾಗಿ ನಮ್ಮದು ಆಡಳಿತ ಮಂಡಳಿಯಲ್ಲಿ ವಿಠ್ಠಲ್ ಶೆಟ್ಟರ್ ಅಂತ ಇದ್ದಾರೆ. ಅವರಿಗೆ ಏನಂದರೆ ಏನೋ ಕಾರ್ಯಕ್ರಮ ಯಾರಾದರೂ ಬಂದು ಅದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದುಕೊಂಡ್ರೆ ಅವರು ಪಟ್ಟಂತ ಅಡ್ಡಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂತ ಹೇಳಿದರೆ ಮೇಡಮ್ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ಕೊಳ್ಳೆ ನಾವು ಮಂಡಲದಿಂದ ನಂದು ಒಂದು ನಾನು ಮೆಸೇಜ್ ಹಾಕಿದೆ, 25-30 ಮಂದಿ ಅನಾಯಾಸಾಗಿ ಇಲ್ಲಿ ಬಂದ್ಬಿಡ್ತಾರೆ. ಅವರಿಗೆ ಅದು ಮಂಡಲದ ನಮ್ಮದು ಮಂಡಲದ ಒಟ್ಟಿಗೆ ಮತ್ತೊಂದು ಶಂಕರ್ ಸೇವಾ ಸಮಿತಿ ಇದೆ, ಅದರಲ್ಲಿ ಎಲ್ಲರೂ ಪುರುಷರಿದ್ದಾರೆ. ಅವರು ಬಂದು ರುದ್ರ ಓದೋದು ಪ್ರತಿಯೊಂದು ಕಾರ್ಯಕ್ರಮದ ದತ್ತೆ ಆಗ ಈಗ ನಾಳೆಯಿಂದ ಇಲ್ಲಿ ದತ್ತ ಗುರುಚರಿತ್ರೆ ಪಾರಾಯಣ ಆಗ ಅವರನ್ನು ನಮ್ಮದು ಪಾರ್ಟಿ ದೇವಸ್ಥಾನದ ಒಂದು ಪಾರ್ಟಿ. ನಿಜವಾಗ್ಲೂ ದೇವಸ್ಥಾನ ಗೇಟಿ ಬಂದ ತಕ್ಷಣ ಸಾಕು ಒಂದೇನೋ ಭಕ್ತಿ ಸಿಕ್ಕರೆ ನಮ್ಮಲ್ಲಿ ನೋಡಿಬಿಡ್ತಾರೆ. ಮನೆಗೆ ಹೋಗಬೇಕು ಅಂತ ಮನಸ್ಸಾಗೋದಿಲ್ಲ, ಅಷ್ಟೊಂದು ಇದರಲ್ಲಿ ಅಗಾಧ ಶಕ್ತಿ ಇದೆ ಕೂಡ. ಶಂಕರ ಮಠ ಶಂಕರಾಚಾರ್ಯ ಜೊತೆ ಬಂದ ತಕ್ಷಣ ಅಷ್ಟೊಂದು ಪ್ರೀತಿ ಗೌರವ ಭಕ್ತಿ ಕೂಡ ಬರುತ್ತೆ. ಅಂತ ಒಂದು ದಿವ್ಯ ಒಂದು ಸನ್ನಿಧಾನದಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇದ್ದಾರೆ, ಅದು ಗುರುಜನ ಪುಣ್ಯ ಅನ್ಕೊಳ್ತೇನೆ ನಾನು. ಎಲ್ಲರಿಗೂ ನಿಜ ಅದು ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ. ನಾನು ನೋಡಿ ಯಾವುದೋ ಒಂದು ಕಾರಣಕ್ಕೆ ಇವತ್ತು ಆ್ಯಕ್ಚುಲಿ ಗೋವಾಕ್ಕೆ ಹೋಗಬೇಕು, ಹಿಲ್ಕಲ್ಲಿಂದ ಹೋಗ್ತಿರ್ಬೇಕಾದ್ರೆ ಉಳ್ಕೊಂಡಿರ್ತಾರೆ ಇಲ್ಲಿ ಒಂದು ಸೇವೆ ಸಲ್ಲಿಸಿ ಕೇಳೋದು ಸೇವೆಗಿಂತ ಕೇಳುವ ಒಂದು ಭಾಗ್ಯ ಸಿಕ್ತು ನಾನು ಅಂದ್ಕೊಳ್ತೇನೆ. ಹೀಗೆ ನಿಮ್ಮದು ಸೇವೆ ನಡೀಲಿ. ಆನಂತರ ಇನ್ನೂ ಒಂದು ಮುಂದಿನ ದಿನದಲ್ಲಿ ಏನು ಮಾಡಬೇಕು, ಇನ್ನೂ ಬೆಳೆಸಬೇಕು ಅಂತ ಆಸೆ ಇದೆ, ಏನು ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ದೀರಾ ನಿಮ್ಮ ಭಜನಾ ಮಂಡಳಿಯಿಂದ ಏನನ್ನು ಮಾಡಬೇಕು? ಅಥವಾ ನೀವು ನಾನು ಒಂದ್ಸರಿ ಕೇಳಬೇಕು, ಬಹುಶಃ ವರ್ಷಕ್ಕೊಂದ್ಸಲ ನೀವು ಹುಡುಗಿಯರಿಗೆ ಹೋಗಿ ಸಮರ್ಪಣೆ ಮಾಡಿರ್ತೀರಾ ಅನ್ಕೋತೀನಿ ಅಲ್ವಾ? ವರ್ಷಕ್ಕೊಮ್ಮೆ ಅಂತಿಲ್ಲ, ಏನು ಒಂದು ಅನುಕೂಲ ಆದಾಗ ಎಲ್ಲರೂ ಒಪ್ಪಿಗೆ ಮೇರೆಗೆ ಸುಮಾರಾಗಿ ಎಲ್ಲ ಸದಸ್ಯರು ಹೋಗಿದ್ದಾರೆ. ಹೋಗಿ ಅಲ್ಲಿ ಹೋದಾಗ ಕೂಡ ಹೇಗೆ ಇಡೀ ದಿವಸ ಮಟ್ಟ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಸೇವೆ ಸಲ್ಲಿಸ್ತಾರೆ. ಅದು ಕೂಡ ಇಲ್ಲಿ ಸೇವೆ ಸಲ್ಲಿಸೋದು ಅವರಿಗೆ ನಾವು ಹೋದ ಸಲ ಇಲ್ಲಿ ಬಂದಾಗ ನಾವು ಸಂದರ್ಭದಲ್ಲಿ ಸಪ್ತಾಹ ಮಾಡಿದ್ವಿ. ಗುರುಗಳು ನಮ್ಮದು ದೀಪ ಹಚ್ಚಿ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಮಾಡ್ಕೊಂಡು ಹೋದ್ವಿ. ಅದೇ ಹಾಗೆ ಸದಸ್ಯರನ್ನು ಕೂಡ ಸ್ವಲ್ಪ ನೋಡೋಣ, ಪರಿಚಯ ಮಾಡ್ಕೊಳ್ಳೋಣ. ಇವರು ನಮ್ಮದು ಒಂದು ನಿಮಿಷ ಕೊಟ್ಬಿಡಿ, ನಾನು ಒಂದು ನಿಮಿಷ ಎಲ್ಲರೂ ನಿಮ್ಮ ಹೆಸರನ್ನು ಕೇಳ್ತೀನಿ, ಸ್ವಲ್ಪ ಪರಿಚಯ ಮಾಡಿಕೊಟ್ಬಿಡಿ. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ನಾನು ಶ್ರೀಮತಿ ಅನಿತಾ ಕುಲಕರ್ಣಿ ಅಂತ. ನನಗಿಂತ ಹೆಚ್ಚಾಗಿ ನಮ್ಮಮ್ಮ ಇಲ್ಲಿ ಜಾಸ್ತಿ ಬರ್ತಾ ಇದ್ರು. ಅವರು ಹಿರಿಯ ಸದಸ್ಯರು ಇಲ್ಲಿ, ಅವರು ಈ ಭಜನಾ ಮಂಡಳಿಗೆ ಅವರು ಬಹಳ ಆಕ್ಟಿವ್ ಆಗಿ ಅವರು ಎಲ್ಲ ಇದ್ರೊಳಗೂ ಪಾರ್ಟಿಸಿಪೇಟ್ ಭಾಗವಹಿಸ್ತಿದ್ರು. ಸೊ ಅವರು ಈಗ ಇಲ್ಲ, 5 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಅವ್ರ ನಂತರ ನಾನು ಬಂದೀನಿ. ನನ್ನ ಕೈಲಿ ಎಷ್ಟಾಗ್ತದೋ ಅಷ್ಟು ಸೇವೆ ಮಾಡ್ಕೊಂಡು ಇಲ್ಲೇ ಭಜನಾ ಅದು ಮಾಡ್ಕೊಂಡಿದ್ದೀನಿ. ಓಕೆ, ಖುಷಿ ಆಯ್ತು, ಧನ್ಯವಾದ. ನಮ್ಮ ಹಿರಿಯ ಸದಸ್ಯರು ಇವರು ವಿಜಯ ಜೋಶಿ ಅಂತ, ಅವರೇ ಫಸ್ಟ್ ಹೆಚ್ಚು ಕಮ್ಮಿ ಇಲ್ಲಿ ಇದನ್ನ ಶುರು ಮಾಡಿದವರು, ಸೌಂದರ್ಯ ಲಹರಿಯನ್ನ. ನೀವು ಅವ್ರನ್ನ ಹೆಚ್ಚಾಗಿ ಮಾತಾಡಿಸ್ಬೇಕು. ಮೇಡಮ್ ನಮಸ್ಕಾರ. ಅಮ್ಮ, ಖುಷಿ ಆಯ್ತು ಹಿರಿಯರೊಬ್ಬರು ಈ ಒಂದು ಸಂಘ ಸಂಸ್ಥೆಯಲ್ಲಿ ಭಾಗವಹಿಸ್ತಾ ಇರೋದು. ನೀವು ಎಷ್ಟು ವರ್ಷದಿಂದ ಇದ್ದೀರಾ, ಹೇಗೆ ಈಗೂ ಕೂಡ ಬರ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ ನಿಮಗೆ ಭಜನಾ ಮಂಡಳಿ ಬಗ್ಗೆ? ನಾವು ಭಜನಾ ಮಂಡಳಿಯಿಂದ ಆನಂದ ಆಗ್ತದೆ, ಅದ್ರ ಸಲುವಾಗಿ ನಾವು ಬರ್ತೀವಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಈಗ 22 ವರ್ಷ ಆಯ್ತು. 22 ವರ್ಷ ಆಯ್ತು. ಅಂದ್ರೆ ಸುಮಾರಾಗಿ ಭಜನಾ ಮಂಡಳಿ ಶುರು ಆದಾಗಿಂದಲೇ ಬರ್ತಾ ಇದ್ದೀರಾ? ನಮಗೆ ಎಡತರ ಸ್ವಾಮಿಗಳು ಬಂದು ನಮ್ಗೆ ಸೌಂದರ್ಯ ಲಹರಿ ಹೇಳ್ಕೊಟ್ರು, ಆವಾಗಿನಿಂದ ನಾವು ಶುರು ಆವಾಗಿಂದ ಈಗ ಸುಮಾರಾಗಿ ಎಲ್ಲ ಶಂಕರಾಚಾರ್ಯ ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ಈ ವಿಶೇಷ ದಿನಗಳಲ್ಲಿ ದಾಸರ ಪದಗಳನ್ನು ಕೂಡ ಹೇಳ್ತಾ ಇದ್ದೀರಾ. ಇವಾಗ ನಾನು ಕೇಳಿದೆ ನಿಮ್ಮೆಲ್ಲರ ಹಾಡುಗಳನ್ನು ಕೇಳಿ ಖುಷಿ ಆಯಿತು. ಹೀಗೆ ತಮ್ಮ ದೇವರ ಸೇವೆ ಮುಂದುವರಿಲಿ ಅಂತ ಆಸೆ ಮಾಡ್ತೇನೆ.
ಇನ್ನೊಬ್ಬರ ಒಂದು ಸದಸ್ಯರ ಒಂದು ಪರಿಚಯ ತಗೊಳ್ಳೋಣ. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನಾನು ಪ್ರೇಮ ಕಾರಜೋಳ ಅಂತ. ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 18 ವರ್ಷ ಆಯಿತು. ನಾವು ಫಸ್ಟು ಕುದುರೆಮುಖದಲ್ಲಿ ಇದ್ದೀವಿ. ಅಲ್ಲೆಲ್ಲ ಭಜನೆ ಆಮೇಲೆ ಸೌಂದರ್ಯ ಲಹರಿ ಎಲ್ಲ ಓದಿದ್ವಿ. ಇಲ್ಲಿ ನಂಗೆ ಇಲ್ಲಿ ಬಂದ ತಕ್ಷಣ ಯಾರು ಶಂಕರ ಮಠ ಎಲ್ಲದೆ ಹುಡುಕೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಇಲ್ಲೇ ಹತ್ರನೇ ನಾವಿದ್ರು ಶಂಕರ ಮಠ ಇಲ್ಲದ ಗೊತ್ತಿರಲಿಲ್ಲ. ಯಾರೋ ಒಬ್ರು ಬಂದು ನನಗೆ ಇಲ್ಲೇ ಹತ್ರ ಶಂಕರ ಮಠ ಅದಂದ್ರು ಭಾಳ ಖುಷಿ ಆಯ್ತು ನನಗೆ. ಆವಾಗಿನಿಂದ ನಾನು ಮೆಂಬರ್ ಆಗಿ ನನಗೆ ಇವರೆಲ್ಲ ನಮ್ಮ ಅಕ್ಕಂಗೆರಿದ್ದಂಗೆ. ಆಮೇಲೆ ನಾವು ಮನೆಯೊಳಗೆ ಇಬ್ಬರೇ ಇದ್ದೀವಿ ಅನ್ನೋ ಅನುಭವೇ ಬರಂಗಿಲ್ಲ. 2 ಗಂಟೆ ಇಲ್ಲಿಗೆ ಬಂದು ಎಲ್ಲರ ಜೊತೆ ಖುಷಿಯಾಗಿ ನಕ್ಕು ಎಲ್ಲ ಮಾತಾಡಿದಕ್ಕೆ ಭಾಳ ಖುಷಿ ಆಗ್ತದೆ. ದೇವ್ರ ನಾಮೆಲ್ಲ ಹೇಳಿದಕ್ಕೆ ಭಾರಿ ಖುಷಿ ಪಡ್ತೀವಿ. ತುಂಬಾ ಖುಷಿಯಾಗಿದ್ದೀವಿ. ನಿಜ ಮೇಡಮ್, ಧನ್ಯವಾದ. ಮೇಡಮ್ ತಮ್ಮ ಹೆಸರು? ಗಂಗಾ ಸುಧಾರಿ ಅಂತೇಳಿ. ನಾನು 2 ವರ್ಷದಿಂದ ಬರ್ತಾ 2 ವರ್ಷದಿಂದ. ಖುಷಿ ಆಯಿತು ಒಬ್ಬರನ್ನ ಪರಿಚಯ ಮಾಡಿ. ಈಗ ಕಲಿತಾ ಇದ್ದೀರಾ ಈಗ? ಹೌದು. ತಮ್ಮ ಹೆಸರು ಹೇಳಿ? ವೃಂದಾ ನಾಗರಾಜ್ ಶೆಟ್ಟಿ ಅಂತ ಹೇಳಿ. ನಾನು ಬರೋಕತ್ತು 22 ವರ್ಷ. 22 ವರ್ಷ ಆಯ್ತು, ಸುಮಾರು ವರ್ಷದಿಂದ ಇದ್ದೀರಾ. ಅದಕ್ಕೆ ಎಲ್ಲ ಹಾಡುಗಳನ್ನು ನೋಡಿದೆ, ಎಲ್ಲ ಹೇಳ್ತಾ ಇದ್ದಾರೆ ಜೊತೆಗೆ. ಓಕೆ ಮೇಡಮ್, ಧನ್ಯವಾದ. ಹೌದು, ಮನಸ್ಸಾಗೋದಿಲ್ಲ. ಏನೇ ಕೆಲಸಗಳಿದ್ರು ಬಿಟ್ಟು ಓಡಿ ಬರ್ಬೇಕು ಅನ್ಸುತ್ತೆ ಅಲ್ವಾ? ಓಕೆ, ಧನ್ಯವಾದ. ನನ್ನ ಹೆಸರು ಸುಧಾ ಪ್ರಭು ಅಂತೇಳಿ. ನಾನು ಸ್ವಲ್ಪ ಹಿಂದೆ 12ನೇ ಇಸ್ವಿಯಿಂದ ಬರ್ತಾ ಇದ್ದೆ. ಕಡೆ ಮುಂದೆ ಸ್ವಲ್ಪ ಕಾರಣದಿಂದ ಬಿಟ್ಟಿದ್ದೆ ನಾನು. ಈಗ ಮತ್ತೆ ಸದ್ಯದಿಂದ ಜಾಯ್ನ್ ಆಗಿದೆ. ಸಂತೋಷ ಆಯ್ತು. ಬನ್ನಿ, ತಾವು ಹೆಸರು? ತರ್ಸಣ್ಣ ಅವರು. ಓಕೆ, ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 14ರಿಂದ ಬರುತ್ತೆ. 14ರಿಂದ ಬರ್ಲಿಕ್ಕೆ. 14 ಅಮ್ಮ ನಮಸ್ಕಾರ, ತಮ್ಮ ಹೆಸರು? ಪೂರ್ಣಿಮಾ ಮಂಜಿನ ಬೈಲ್ ಅಂತ. ತಾವು ಎಷ್ಟು ವರ್ಷ? 7 ವರ್ಷ. 7ರಿಂದ. ಓಕೆ, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಉಷಾ ದೇಶಪಾಂಡೆ ಅಂತೇಳಿ. ನಾನು 7-8 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ವಿಜಯ ಮೇಡಮ್ ಅವ್ರ ನೇತೃತ್ವದಾಗ ಎಲ್ಲರೂ ಚಂದ ಭಜನೆ ಮಾಡ್ತೀವಿ. ವಾರಕ್ಕೆ 3 ದಿನ ಕೊಡ್ತೀವಿ. ಎಲ್ಲರೂ ಊರಿಗೆ ಹೋದ್ರು ಭಾಳ ಮಿಸ್ ಮಾಡ್ಕೋತೀವಿ ಭಜನಾ ಮಂಡಳಿನ. ಯಾವಾಗಲೂ ಎಲ್ಲರಿಗೂ ಚಿರಋಣಿ ಆಗಿರ್ತೀವಿ. ಓಕೆ, ಧನ್ಯವಾದ. ಇಲ್ಲೊಬ್ಬರು ನಮ್ಮ ಆತ್ಮೀಯರು ಅನ್ಕೊಂತ ನಮ್ಮ ಊರಿಗಿತ್ತು ಇವರು ಸುಮಾರು ವರ್ಷದಿಂದ ಇದ್ದಾರೆ. ಅವರಿಂದಲೇ ನಾನು ಈ ಭಜನಾ ಮಂಡಳಿಯ ಸದಸ್ಯರ ಪರಿಚಯ ಆಗಿದ್ದು. ವೇದಾ ಕುರುಂದವಾಡ ಅಂತ ಹೇಳಿ. ತಾವು ಎಷ್ಟು ವರ್ಷದಿಂದ ಬರ್ಲಿಕ್ಕತ್ತೀರಿ? 14 ವರ್ಷ ಆಯಿತು. 14 ವರ್ಷ ಬರ್ಲಿಕ್ಕೆ ಅಂದ್ರೆ ಇಲ್ಲಿ ಧಾರವಾಡಕ್ಕೆ ಬಂದಾಗಿಂದ ಮಠದಲ್ಲಿ ಯಾವ ಕಾರ್ಯಕ್ರಮ ಇದ್ರು ಎಲ್ಲೂ ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ. ಯಾರು ತಂದ್ರು ಎಲ್ಲಿ ಹೋಗಂಗಿಲ್ಲ. ಎಲ್ಲಿ ಹೋದ್ರು ನಮ್ಮ ಜೀವ ಅಂತೂ ಇಲ್ಲೇ ಇರ್ತದೆ. ಸೌಂದರ್ಯ ಲಹರಿ ಭಜನಾ ಮಂಡಳ ಅಂತಂದ್ರೆ ನಮಗೊಂದು ನಮ್ಮ ದೇಹದ ಒಂದು ಭಾಗ ಆಗಿದ್ದಂಗೆ. ನಿಜ, ಅಷ್ಟು ಖುಷಿ ಆಗ್ತದೆ. ಧನ್ಯವಾದ. ಹಳೆಯ ಸದಸ್ಯರು. ತಮ್ಮ ಹೆಸರು? ನನ್ನ ಹೆಸರು ಪ್ರೇಮಲಾ ಅಕ್ಕಣ್ಣವ್ರಂತ. ತಾವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ನಾವು ಈ ಮಂಡಳ ಕಟ್ಟಿದವರ ನಾವು. ಇಲ್ಲೇನು ನಡೀತಿದ್ದಿಲ್ಲ ಮೊದಲು. ಒಂದು ಫೋಟೋ ಇಟ್ಕೊಂಡು ಪೂಜೆ ಶುರು ಮಾಡಿದ್ವಿ. ಪ್ರತಿ ಸೋಮವಾರಕ್ಕೊಂದು ಶುರು ಮಾಡಿದ್ವಿ. ಆಮೇಲೆ ಮಂಗಳವಾರ ನಮಗೆ ಎಡತೋರೆ ಸ್ವಾಮಿಗಳು ಬಂದರು. ಸೌಂದರ್ಯ ಲಹರಿ ಎಲ್ಲ ಹೇಳಿಕೊಟ್ರು. ಅನಿತಾ ಟೀಚರ್ ಮನ್ಯಾಗ ಕಲಿತಿದ್ವಿ. ಆಮೇಲೆ ಬಂದು ಇಲ್ಲಿ ಮಂಗಳವಾರ, ಆಮೇಲೆ ಶುಕ್ರವಾರ ಮೊದಲು ಮಾಡ್ತಿದ್ರು ರೋಹಿಣಿ ಶೆಟ್ಟಿಯವರು. ಅವರು ಶುಕ್ರವಾರ ಮಾಡ್ತೀವಿ, ನಾವು ಮಂಗಳವಾರ ಮಾಡ್ತೀವಿ. ಆಮೇಲೆ ಎಲ್ಲರೂ ಒಟ್ಟು ಕೂತ್ಕೊಂಡು 3 ದಿವಸ ಮಾಡ್ಲಿಕ್ಕೆ ಅದೇ ಈಗ ರೂಢಿಯಾಗಿ 3 ದಿವಸ. 2006 ನಾವು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಈ ಊರಿಗೆ ಬಂದ್ವಿ. ರಾಮದುರ್ಗದಲ್ಲಿ 3 ಮಂಡಳಕ್ಕೆ ಹೋಗ್ತಿದ್ದೆ ನಾನು. ನಮಗೆ ರೂಢಿ ಇಲ್ಲ, ಕೂಡ್ಲಿಕ್ಕೆ ಆಗಲಿ. ಓಕೆ, ಖುಷಿ ಆಯ್ತು. ತಮ್ಮ ಹೆಸರು? ವಿದ್ಯಾ ಗೋಡ್ಕಿಂಡಿ. 2006ರಿಂದ ಸ್ಟಾರ್ಟ್ ಮಾಡಿದ್ವಿ. 2007ಕ್ಕೆ ಸೌಂದರ್ಯ ಲಹರಿ ಗುರುಗಳ ಸೌಂದರ್ಯ ಲಹರಿ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಇಲ್ಲೇ ಇದ್ದೀವಿ. ನಮ್ದು ಒಂದು ಇದು ಭಾಗ ಇದ್ದಾಗ ನಮ್ದು ಪ್ರತಿನಿತ್ಯ ಬರೋದ್ರಿಂದ ಅದು ಹಾಗೆ ಆಗುತ್ತೆ. ಓಕೆ, ನಮಸ್ಕಾರ. ತಮ್ಮ ಹೆಸರು? ವೀಣಾ ಪಾಟೀಲ್ ಅಂತ. 4 ವರ್ಷ ಆಯ್ತು ನಾವು ಬರ್ತಾ ಇದ್ದು. ಇವನ್ನೆಲ್ಲ ನೋಡಿದ್ರೆ ಖುಷಿ ಆಗ್ತದೆ. ಇವಾಗ ಬಂದು ನಾವು ಮುಂಚೆ ಬೇರೆ ಬೆಂಗಳೂರಲ್ಲಿ ಇವನ್ನೆಲ್ಲ ಹೇಳೋ ಶ್ಲೋಕಗಳು ಹೇಳೋದು ನೋಡಿದ್ರೆ ಖುಷಿ ಆಗ್ತದೆ. ಕಲಿಬೇಕು, ನಾವು ಬರಬೇಕು ಅಂತ. ಏನಾದರೂ ವಿಶೇಷ ಇದ್ದಾಗ ಮತ್ತೆ ದೂರ ಇರ್ತದೆ. ವಿಶೇಷ ಇದ್ದಾಗ ಮಾತ್ರ ಕಷ್ಟ ಅಂತ ಬರ್ತೀವಿ. ಎಷ್ಟು ರೆಗ್ಯುಲರ್ ಇಲ್ಲ. ಅದ್ರ ಮಾತು ಮಿಸ್ ಮಾಡ್ಕೊಂಡ್ರೆ ಭಾಳ. ಮೇಡಮ್, ನಮ್ಮ ವಿಜಯಕ್ಕ ಅವ್ರ ಇದ್ರೊಳಗೆ ಭಾಳ ಚಂದ ಕಾರ್ಯಕ್ರಮಗಳ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ಲರೂ ಅಷ್ಟೇ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ತಾರೆ. ಅನಿಸುತ್ತೆ ನಾವು ಇಲ್ಲಿ ಏರಿಯಾದಲ್ಲಿ ಈ ಮಠದಲ್ಲಿ ನಾವು ಒಬ್ಬರು ಸದಸ್ಯರಾಗಿದ್ದು ಹೇಳಕ್ಕೆ ಹೆಮ್ಮೆ ಅನಿಸುತ್ತೆ. ನಿಜ. ಶಾರದಾಂಬೆ ಅನುಗ್ರಹ ಹೀಗೆ ಇರ್ಲಿ ಎಲ್ಲರ ಮೇಲೆ ಅನ್ಕೋತೀನಿ. ನಮಸ್ಕಾರ. ತಮ್ಮ ಹೆಸರು? ಶಶಿಕಲಾ ಅಂತ. ಇದು ಶುರು ಆದಾಗಿಂದ ಬರ್ತಾ ಇದೀವಿ. 27 ವರ್ಷ ಆಯಿತು. ಅವಾಗಿಂದನೇ ನಡ್ಸ್ಕೊಂಡು ಖುಷಿ ಆಯ್ತು ಮೇಡಮ್. ಎಲ್ಲರೂ ಹಾಡು ಹೇಳ್ತಾ ಇದ್ದು ಕೇಳಿದೆ ನಾನು.
ತಮ್ಮ ಹೆಸರು? ನಮಸ್ತೆ ರೀ. ನಮಸ್ಕಾರ. ಸಂಧ್ಯಾ ದೇಶಪಾಂಡೆ ಅಂತ 3 ವರ್ಷದಿಂದ ಬರ್ತೀನಿ. ಇವಾಗ ಬರ್ತಾ ಇದ್ದೀರಾ? ಇವಾಗ ಎಲ್ಲ ಹಾಡುಗಳನ್ನು ಕಲ್ತ್ಕೊಂಡಿದ್ದೀರಾ ಆಲ್ರೆಡಿ? ಓಕೆ ಓಕೆ ಮೇಡಮ್. ಶುಕ್ರವಾರ ಬರ್ತೀವಿ. ಓಕೆ. ಬರಬೇಕಂದ್ರೆ ಬಿಟ್ಟರು ಸಮಾಧಾನ. ಹೌದೌದು, ಖುಷಿ ಅನಿಸುತ್ತೆ, ಭಜನೆ ಮಾಡಬೇಕು ಅನಿಸುತ್ತೆ. ಓಕೆ, ಧನ್ಯವಾದ. ತಮ್ಮ ಹೆಸರು? ಬಸವಣ್ಣ ನನ್ನ ಹೆಸರು. ಹಾಂ, ಬಸವಣ್ಣ. ಹಾಂ. ಬರಾಕತ್ತಿ 20 ವರ್ಷ ಆಯ್ತು. 20 ವರ್ಷ ಆಯ್ತು. ತಾವು ಹಿರಿಯ ಸದಸ್ಯರು? ಬಿಟ್ಟೇ ಇಲ್ಲ. ಹಾಂ, ನಡೆಸ್ತಾ ಇದ್ರೆ ಅವಾಗಿಂದ ಬರ್ತಾ ಇದ್ದೀರಿ? ನಾವೆಲ್ಲ ಒಟ್ಟು ಬಂದು ಸಮಾಧಾನ ಹಾಂ, ಒಟ್ಟು ಬರ್ತೇವೆ. ಓಕೆ, ನಮಸ್ಕಾರಮ್ಮ. ನಿನ್ನ ಹೆಸರೇನಮ್ಮ? ಇವತ್ತು ಓಡಾಡಿ ಎಲ್ಲರಿಗೂ ಕುಂಕುಮ ಕೊಡೋದು, ಉಡಿ ತುಂಬೋದು ಮಾಡ್ತಾ ಇದ್ದೆ, ಖುಷಿ ಅನ್ನಿಸ್ತು. ಏನು ಹೆಸರು? ರಿಷಿಕಾ. ಇವ್ರು ನಿಮ್ಮ ಅಜ್ಜಿನಾ? ಅಜ್ಜಿ ಜೊತೆಗೆಲ್ಲ ಕೊಡ್ಕೊಂಡು ಎಲ್ಲರಿಗೂ ಉಡಿ ಕೊಟ್ಟು ನಮಸ್ಕಾರ ಮಾಡಿದೆ ಅಲ್ವಾ? ಹಾಂ, ತಮ್ಮ ಹೆಸರು? ನಮಸ್ಕಾರ. ಕಲಾವತಿ ಮತ್ತೂರು. ಹಾಂ, ತಾವೆಷ್ಟು? ನಾನು ಮೊದಲು ಒಂದು 10 ವರ್ಷ ಬಂದೆ, ನಡು ಗ್ಯಾಪ್ ಆಗೈತಿ, ಮತ್ತೆ ಈಗ ಮತ್ತೆ ಓಕೆ ಓಕೆ, ಖುಷಿ ಆಯ್ತು ಮೇಡಮ್. ಮೊಮ್ಮಗಳು ತುಂಬ ಚುರುಕಾಗಿ ಓಡಾಡಿ ಎಲ್ಲರಿಗೂ ಇದು ಮಾಡ್ತಾ ಇದ್ಲು. ಥ್ಯಾಂಕ್ಸ್. ಓಕೆ, ನಾವು ಇಲ್ಲಿ ಇದೇ ಏರಿಯಾದವ್ರು ಇದ್ದವ್ರೆ. ಹಾಂ, ಇದೇ ಬರ್ತಿದ್ದೆ. ಓಕೆ ಓಕೆ. ಎಷ್ಟು ವರ್ಷದಿಂದ? ಸುಮಾರು ಇವಾಗ ಇದು 40 40 ಇಯರ್ಸ್ ಆಯ್ತು ನಮ್ಮ ಮನೆ ಕಟ್ಟಿ. ಅವಾಗಿಂದ ಬರ್ತಾ ಇದ್ದೆ. ಓಕೆ, ನಮ್ಗೆ ಖುಷಿ. ಸೌಂದರ್ಯಲಹರಿ ಭಜನಾ ಮಂಡಳಿ ಎಲ್ಲ ಸದಸ್ಯರ ಒಂದು ಪರಿಚಯ ಮಾಡಿಕೊಟ್ಟೆ ನಾನು. ಸುಮಾರು 20-22 ವರ್ಷಗಳಿಂದ 40 ವರ್ಷಗಳಿಂದ ಇಲ್ಲೇ ಇದ್ದವರು, ಇದೇ ಏರಿಯಾದಲ್ಲಿ ಇದ್ದವರು ಈ ಮಠಕ್ಕೆ ಬಂದು ಭಜನೆಯನ್ನು ಮಾಡ್ತಾ ಇದ್ದಾರೆ. ಈ ಸುಮಾರಾಗಿ ಈಗ ವರ್ಗಾವಣೆ ಆಗಿ ಬಂದವರು 7-8 ವರ್ಷಗಳಿಂದ ಬರ್ತಾ ಇದ್ದು, ಈಗ ಇವರೆಲ್ಲರ ಕೇಳ್ತಕ್ಕಂಥ ಹಾಡುಗಳನ್ನು ಭಜನೆ ಕಲಿತು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಭಜನಾ ಮಂಡಳಿ ಹೀಗೆ ಬೆಳೀಲಿ, ಶಂಕರಾಚಾರ್ಯ ಶಾಖಾಮಯ ಒಂದು ಕೃಪಾಶೀರ್ವಾದ ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗಿರಲಿ, ಅವರಿಗೂ ಅವರ ಕುಟುಂಬಕ್ಕೂ ಭಗವಂತ ಗುರುಗಳು ಅನುಗ್ರಹ ಕೃಪಾಶೀರ್ವಾದ ಇರಲಿ ಅಂತ ನಾನು ಆಶಿಸ್ತಾ ಇಂದಿನ ಒಂದು ಭಜನಾ ಮಂಡಳಿಯ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಮುಂದಿನ ವಾರ ಬರ್ತಾ ಇದ್ದೇನೆ. ಅವಾಗ ಎಲ್ಲ ಸದಸ್ಯರಿಗೆ ನನ್ನ ಒಂದು ಪುಸ್ತಕ ಕೊಡ್ತಿದ್ದೆ, ಅದನ್ನೆಲ್ಲರಿಗೂ ಕೊಡಬೇಕು ಅಂತ ಆಸೆ ಇದೆ. ಬಂದಾಗ ಎಲ್ಲ ಸದಸ್ಯರಿಗೂ ಆ ಪುಸ್ತಕವನ್ನು ಅಧಿಕ ಮಾಸದ ಒಂದು ದಾನವಾಗಿ ಕೊಡ್ತಾ ಇದ್ದೇನೆ. ಅವಾಗ ಮತ್ತೆ ಸಿಗ್ತೇನೆ. ಅವತ್ತು ಕೂಡ ಮತ್ತೊಂದಿಷ್ಟು ವಿಡಿಯೋಗಳನ್ನು ಮಾಡ್ತೇನೆ. ಎಲ್ಲರಿಗೂ ಸಹಕರಿಸಿದ್ದಕ್ಕಾಗಿ ಅಧ್ಯಕ್ಷರಿಗೆ ಹಾಗೂ ಹೇಮಾವಳಿ ಸದಸ್ಯ ಅಲ್ಲದೆ ಮತ್ತೆಲ್ಲ ಸದಸ್ಯರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೂ ಕೂಡ ತಮ್ಮೆಲ್ಲರ ಹಿರಿಯರು ಆಶೀರ್ವಾದ ಮಾಡಿ ಅಂತ ಬೇಡ್ಕೊಳ್ತಾ ನನ್ನ ಕಾರ್ಯಕ್ರಮವನ್ನು ಪರಿಚಯದ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೂ ಅಖಿಲ ಕುರುಂದ್ವಾಡ್ ಅವರು, ಶ್ರೀಮತಿ ಅಖಿಲ ಕುರುಂದ್ವಾಡ್ ಅವರು ಇಲ್ಲಿಗೆ ಬಂದು ನಮ್ಮ ಸೌಂದರ್ಯಲಹರಿ ಭಜನಾ ಮಂಡಳದೊಂದಿಗೆ ಸಂದರ್ಶನ ಪಡೆದು ಈ ನಮ್ಮ ಮಂಡಳಿಯ ವಿಚಾರಗಳನ್ನು ಅಥವಾ ಭಜನೆಯನ್ನು ಗೋವಾ ಚಾನೆಲ್ನಲ್ಲಿ ಪ್ರಸಾರ ಮಾಡುವುದಕ್ಕಾಗಿ ನಾವು ಕಾತುರರಾಗಿದ್ದೇವೆ. ಅದನ್ನೆಲ್ಲರೂ ಪ್ರತಿಯೊಬ್ಬರು ಕೇಳೋಣ. ಅವರಿಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು.